ಎಲ್ಲ ಚೆನ್ನಾಗಿದ್ದೀರಿ? ಹಾಂ, ಎಲ್ಲರ ಆರೋಗ್ಯದ ಕಡೆ ಗಮನ ಇದೆ ತಾನೆ? ಈಗೆಲ್ಲ ತುಂಬ ದೊಡ್ಡ ಚಾಲೆಂಜ್ ಈಗ. ಯಾಕೆಂದರೆ ಇದ್ದವ್ರು ಇಲ್ದವರೆಲ್ಲ ಮಿಕ್ಸ್ ಆಗ್ತಿದ್ದಾರೆ, ಗೊತ್ತೇ ಆಗ್ತಿಲ್ಲ. ಸಿಂಪ್ಟಮ್ಯಾಟಿಕ್, ನಾನ್ ಸಿಂಪ್ಟಮ್ಯಾಟಿಕ್. ಅದಕ್ಕೆ ಭಾಳ ಭಾಳ ಎಚ್ಚರ ವಹಿಸ್ಬೇಕು ನೀವೆಲ್ಲ. ತುಂಬ ಅಂದರೆ ತುಂಬಾ ಗಮನ ಕೊಡಬೇಕಾಗುತ್ತೆ. ಬಾಬಾ ಹೇಳ್ತಿದ್ದಾರೆ, ನಿರಂತರ ಸ್ವಮಾನದಲ್ಲಿ ಯಾರು ಇರ್ತಾರೆ ಅವರು ಚಿಹ್ನೆ ಏನು, ಮತ್ತು ಸ್ವಮಾನದಲ್ಲಿ ಯಾರು ಇರೋಕ್ಕಾಗಲ್ಲ. ಎರಡು ಮಾತು ಹೇಳ್ತಿದ್ದಾರೆ ಬಾಬವರು. ಸ್ವಮಾನದಲ್ಲಿ ಯಾರು ಇರ್ತಾರೆ ಅವರು ಫರ್ಮಾನ್, ಬಾಬಾವ್ರ ಆಜ್ಞೆಗಳೇನಿದೆ, ಶ್ರೀಮತ ಏನಿದೆ, ಅದರ ಮೇಲೆ ಸಹಜ ಸ್ವತಃ ನಡೀತಾರೆ. ಯಾರು ಫರ್ಮಾನಲ್ಲಿ ಇಲ್ಲ ಅವ್ರು ಸ್ವಮಾನದಲ್ಲಿ ಇರೋಕ್ಕಾಗಲ್ಲ. ಸ್ವಮಾನದಲ್ಲಿ ಇಲ್ಲುವಾಗ ದೇಹಾಭಿಮಾನ ಗೇರಾವ್ ಮಾಡುತ್ತೆ. ದೇಹಾಭಿಮಾನ ಬರೋದ್ರಿಂದನೇ ಫರ್ಮಾನ್, ಬಾಬಾವ್ರ ಶ್ರೀಮತ ಮಿಸ್ ಆಗುತ್ತೆ. ಆಮೇಲೆ ಏನೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅದೆಲ್ಲರಿಗೂ ಗೊತ್ತೇ ಇದೆ. ಸೊ ಕೇಳಿ, ಬಾಬಾ ಸಹಜವಾಗಿ ಎಲ್ಲದರಲ್ಲಿ ಪ್ರಾಪ್ತಿಗಳನ್ನು ಮಾಡ್ಕೊಳ್ತಾ ಮುಂದೆ ಹೋಗೋದು, ಹೈ ಜಂಪ್ ಹಾಕೋದಂದರೆ ಸಹಜ ಸ್ವಮಾನದಲ್ಲಿದ್ದಾಗ ನೀವು ಅಯ್ಯೋ ಶ್ರೀಮತದ ಮೇಲೆ ನಡಿಬೇಕು ಅನ್ಸೋದೇ ಇಲ್ಲ, ನ್ಯಾಚುರಲ್ಲಾಗಿರ್ತೀರ. सदा भाग्य विधाता बाप द्वारा प्राप्त हुए अपने भाग्य को सिमरण करते हुए हर्षित रहते हो, क्योंकि सारे कल्प के अंदर सर्वश्रेष्ठ भाग्य इस समय ही प्राप्त करते हो. इस समय ये समय कितना वंडरफुल है हमना गोत्तಲ್ಲ. इस समय ही सदा भाग्यशाली स्थिति का अनुभव कर सकते हो. ಸದಾ ಭಾಗ್ಯವಿಧಾತ ತಂದೆಯಿಂದ ಸಿಕ್ಕಿರ್ತಕ್ಕಂತಹ ತನ್ನ ಸರ್ವಶ್ರೇಷ್ಠ ಭಾಗ್ಯವನ್ನು ಮಹಿಮೆ ಮಾಡ್ತಾ ಸದಾ ಆ ಸ್ಮರಣೆಯಲ್ಲಿ ಹರ್ಷಿತರಾಗಿರ್ತೀರ. ಭಾಗ್ಯದ ಸ್ಮರಣೆ, ವಾ ಮೇರಾ ಭಾಗ್ಯ. ಭಿನ್ನ ಭಿನ್ನ ಪ್ರಕಾರದ ಭಾಗ್ಯದ ಲಿಸ್ಟ್ ಹಾಕ್ಕೊಳ್ಳಿ, ಎಷ್ಟು ದೊಡ್ಡದು. ಇಡೀ ಕಲ್ಪದಲ್ಲಿ ಸರ್ವಶ್ರೇಷ್ಠ ಭಾಗ್ಯ ಈ ಟೈಮಲ್ಲೇ ಪ್ರಾಪ್ತಿ ಮಾಡ್ಕೋತೀರ. ಕಲ್ಪಕ್ಕೇ ಬೇಕಾದಷ್ಟು ಭಾಗ್ಯ ಪ್ರಾಪ್ತಿ ಮಾಡ್ಕೋತೀರ, ಜಮಾ ಮಾಡ್ಕೋತೀರ. ಇಂತಹ ಸಮಯ ಇದು ಒಂದೇ ಟೈಮ್. ಭಾಗ್ಯ ದುರ್ಭಾಗ್ಯ ಎಲ್ಲ ಥರ ನಾಲೆಡ್ಜ್ ಇದೆಯಲ್ಲ ಈಗ. ಸೊ ಭಾಗ್ಯಶಾಲಿ ನಾನು ಅನ್ನೋ ಅನುಭವ ಮಾಡೋದು ಏನಿದೆ ಅದು ಈಗೇ ಸಾಧ್ಯ. ಯಾಕೆಂದರೆ ಭಾಗ್ಯದ ಜ್ಞಾನನೂ ಈವಾಗ ಅನುಭವ ಆಗ್ತಿದೆ. ಮೊದಲು ನಮಗೆ ಗೊತ್ತಿರಲಿಲ್ಲ ಭಾಗ್ಯ ಏನಂತ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಭಾಗ್ಯಶಾಲಿಯಾಗಿದ್ದೀರಲ್ವಾ, ಭವಿಷ್ಯ ನೈ ದುನಿಯಾ ಮೇ ಬಿ ಐಸಾ ಭಾಗ್ಯ ಪ್ರಾಪ್ತ ನೈ ಹೋಗಾ. ಭವಿಷ್ಯದಲ್ಲಿ ಎಲ್ಲ ಆತ್ಮಗಳ ಜೊತೆ ಇದೀವಲ್ಲ, ಭಗವಂತ ಎಲ್ಲಿದ್ದಾರೆ? ನಂಬರ್ 1 ಭಾಗ್ಯ ಸಂಗಮ ಯುಗದಲ್ಲಿ ಬಾಬಾ ಸಿಕ್ಕಿರೋದಲ್ವಾ. ಪರಮಾತ್ಮನ ಜೊತೆ ಪರಮಾತ್ಮನ ಪಾಲನೆಯಲ್ಲಿ ಪರಮಾತ್ಮ ಡೈಲಿ ಓದಿಸ್ತಿದ್ದಾರೆ. ಇದಕ್ಕಿಂತ ಎಲ್ಲಾದ್ರೂ ಭಾಗ್ಯ ಇದೆಯಾ ಯಾರಿಗಾದರೂ? ಅದಕ್ಕೆ ಹೇಳ್ತಿದ್ದಾರೆ, तो जितना बाप बच्चों को श्रेष्ठ भाग्यशाली समझते हैं उतना ही हर एक स्वयं को ಭಾಗ್ಯಶಾಲಿ ಸಮಜ್ತೆ ಹುಯೇ ಚಲ್ತೆ ಹೋ. ಕಲ್ಪದಲ್ಲೇ ಯಾರಿಗೂ ಇಷ್ಟು ಭಾಗ್ಯ ಇಲ್ಲ, ದೊಡ್ಡ ಲಾಟ್ರಿ ಸಿಕ್ಕಿದೆ. ಮಕ್ಕಳೇ, ನಾನೆಷ್ಟು ನಿಮ್ಮನ್ನು, ನನ್ನ ಮಕ್ಕಳು ಇಷ್ಟು ಭಾಗ್ಯಶಾಲಿ ಅಂತ ತಿಳ್ಕೊಳ್ತೀನಿ, ನೀವು ನಿಮ್ಮನ್ನು ಅಷ್ಟೇ ಭಾಗ್ಯಶಾಲಿ ಅಂತ ತಿಳ್ಕೊಂಡು ನಡೀತೀರಾ? ಮನೆಯಲ್ಲಿ ಕುಳ್ತಿರೋರೆಲ್ಲ ಏನು ಜವಾಬು ಕೊಡ್ತಿದ್ದೀರಾ ಬಾಬನಿಗೆ? ಒಂದೊಂದು ಸಾರಿ ಬಾಬಾ ಸ್ಕ್ರೀನ್ ಹಿಂದಗಡೆ ಭಾಗ್ಯ ಕಾಣುತ್ತೆ, ಎಲ್ಲ ಪರಿಸ್ಥಿತಿ ನೋಡಿ ಅಯ್ಯೋ ನನ್ನ ಕರ್ಮ ಏನಪ್ಪ, ನನ್ನ ಭಾಗ್ಯ ಏನಪ್ಪ ಅಂತ ಅಂತೀರೋ, ನಿರಂತರ ಭಾಗ್ಯದ ಅನುಭವ ಆಗುತ್ತಾ? ಏನು ಕೇಳ್ತಿದ್ದಾರೆ ಬಾಬುವರು. ಮಕ್ಕಳೇ ಹೆಂಗಿದ್ದೀರಾ?
इसी को इसी को ही कहा जाता है स्वमान में स्थित रहना। मन वचन कर्म तीनों में ध्यान रखो। एक तो सदा स्वमान में रहना, दूसरा हर कदम हर संकल्प की कदम में बाप की फरमान पर चलना। स्वमान और फरमान इन दोनों बातों का ध्यान रखना, साथ साथ सर्व के संपर्क में आने में सदैव सर्व को सम्मान देना है। स्वमान फरमान सन्मान ಅಂಡರ್ಲೈನು ಬರ್ಕೊಂಬಿಡ್ರಿ, ಬುದ್ಧಿ ಒಳಗಡೆ ಪ್ರಿಂಟ್ ಆಗಿಬಿಡ್ಬೇಕು. ಏನಂತಿದ್ದಾರೆ ಬಾಬಾ? ಸದಾ ನನಗೆ ಸಿಕ್ಕಿರ್ತಕ್ಕಂಥ ಶ್ರೇಷ್ಠ ಸೌಭಾಗ್ಯ ಭಗವಂತ ನನ್ನವ್ರು ಆಗ್ಬಿಟ್ರು. ತಂದೆಯ ಎಲ್ಲ ಖಜಾನೆಗಳು ನಂದಾಗ್ಬಿಡ್ತು. ಬಾಬೂರ್ ಮಡಿಲಲ್ಲಿ ನಾನು ಬಾಬೂರು ನನ್ನನ್ನು ತನ್ನ ಕಣ್ಣಲ್ಲಿ ಇಟ್ಕೊಂಡು ಪಾಲನೆ ಮಾಡ್ತಾರೆ, ಓದಿಸ್ತಿದ್ದಾರೆ, ನಡೆಸ್ತಿದ್ದಾರೆ. ಇಷ್ಟು ದೊಡ್ಡ ಲಾಟ್ರಿ ಸಿಕ್ತು, ಇದರ ನೆನಪಲ್ಲಿರಿ ಮಕ್ಕಳೇ. ಈ ಸ್ಥಿತಿಗೇನೆ ಸ್ವಮಾನದಲ್ಲಿ ಇರೋದು ಅಂತ ಹೇಳೋದು. ಒಂದು ನಿರಂತರ ಸ್ವಮಾನದಲ್ಲಿರಿ, ಇನ್ನೊಂದು ಸದಾ ಫರ್ಮಾನ್ ಅಂದರೆ ತಂದೆಯ ಆಜ್ಞೆ ಶ್ರೀಮತಗಳೇನಿದೆ ಅದರ ಮೇಲೆ ನಿರಂತರವಾಗಿ ನಡೀರಿ. ಮೂರನೇದೇನೆಂದರೆ, ನೀವೆಲ್ಲರ ಕಾಡಲ್ಲೇನಿಲ್ವಲ್ಲ, ನಾವು ಆತ್ಮಗಳ ಸಂಪರ್ಕದಲ್ಲಿ ಬರ್ತಿದ್ದೀರಾ ಅಂದರೆ ನೀವೇನು ಮಾಡ್ರಿ? ಎಲ್ಲ ಆತ್ಮಗಳಿಗೆ ಸನ್ಮಾನ, ರೆಸ್ಪೆಕ್ಟ್ ಕೊಡಿ ಮಕ್ಕಳೇ. स्वमान में स्थित होने से सदा विघ्न विनाशक स्थिति में होंगे। स्वमान क्या है उसको अच्छी तरह से तो जानते हो ना। जो बाप की महिमा है वही आपका स्वमान है। सिर्फ एक महिमा भी स्मृति में रखो ना, तो स्वमान में स्वतः ही स्थित हो जाएंगे। स्वमान में स्थित होने से किसी भी प्रकार का अभिमान, चाहे देह का या बुद्धि का अभिमान, नाम का अभिमान, सेवा का अभिमान, विशेष गुणों का अभिमान स्वतः खत्म हो जाता है। इसलिए सदा विघ्न विनाशक होते. ನೋಡ್ರಿ, ಒಂದೇ ಒಂದು ಸ್ವಮಾನದಲ್ಲಿ ಇದ್ಬಿಟ್ರೆ ಎಲ್ಲ ಪುರುಷಾರ್ಥದಲ್ಲಿ ಮಾಯಾ ಜೀತ್, ಪ್ರಕೃತಿ ಜೀತ್, ಇಂದ್ರಿಯ ಜೀತ್ ಎಲ್ಲ ನ್ಯಾಚುರಲ್ ಆದಂಗೆ. ಏನು ಹೇಳ್ತಿದ್ದಾರೆ ಬಾಬಾ? ಸ್ವಮಾನದ ಸ್ಥಿತಿಯಲ್ಲಿ ಇದ್ದರೆ ಸ್ವತಃ ವಿಘ್ನ ವಿನಾಶಕರಾಗ್ಬಿಡ್ತೀರ. ಹೆಂಗೆ? ಸ್ವಮಾನದ ಸ್ಥಿತಿ ಏನು ಮಕ್ಕಳೇ? ಸ್ವಮಾನ ಅಂದ್ರೆ ಏನು? ಇದು ಚೆನ್ನಾಗಿ ಗೊತ್ತಿದೆಯಲ್ವಾ? ಸ್ವಮಾನ್, ನನ್ನ ಆತ್ಮನ ಮಾನ್, ಆ ರೆಸ್ಪೆಕ್ಟ್, ಆ ಪೊಸಿಷನ್ ಏನಪ್ಪ ಅಂದರೆ, ತಂದೆದು ಏನೆಲ್ಲ ಮಹಿಮೆಗಳಿದೆ, ಟೈಟಲ್ಸ್ ಇದೆ, ಅದು ನಂದು ಸ್ವಮಾನ. ಅದರಲ್ಲಿ ನಾನು ಮಾಸ್ಟರ್. ನನ್ನ ತಂದೆ ಜಗತ್ತಿನ ಆಲ್ಮೈಟಿ, ನಾನು ಮಾಸ್ಟರ್ ಆಲ್ಮೈಟಿ ಎತ್ತಾರೆ. ನನ್ನ ತಂದೆ ಸರ್ವಶಕ್ತಿವಂತ, ಅವನ ಮಹಿಮೆ ಎಷ್ಟು ದೊಡ್ಡದಿದೆ. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ತಂದೆ ಜಗತ್ತಿನ ಬೀಜರೂಪ, ನಾನು ಮಾಸ್ಟರ್ ಬೀಜರೂಪ. ಎಷ್ಟು ಎಲ್ಲ ಮಹಿಮೆಗಳಲ್ಲಿ ನನ್ನನ್ನು ಮಾಸ್ಟರ್ ಮಾಡಿ ಇಟ್ಟಿದ್ದಾರೆ ಬಾಬಾ. ಮಕ್ಕಳೇ, ಒಂದೇ ಒಂದು ನೆನಪಿಟ್ಕೊಳ್ರಲ್ಲ, ಒಂದು ಮಹಿಮೆ ನೆನಪು ಬಂದ್ರೂ ನಿಮಗೆ ಮಾಯೆ ಬರಲ್ಲ. ಅಲ್ಲಿ ವಿಘ್ನ ವಿನಾಶಕರಾಗ್ಬಿಡ್ತೀರಾ. ಸ್ವತಃ ಒಂದು ಮಹಿಮೆ ನೆನಪು ಬಂದರೂ ಸ್ವಮಾನದಲ್ಲಿ ಸ್ಥಿತರಾಗ್ಬಿಡ್ತೀರಾ. ಸ್ವಮಾನದಲ್ಲಿ ಇದ್ದಾಗ ಯಾವುದೇ ಪ್ರಕಾರದ ಅಭಿಮಾನ ತಲೆ ಬರೋಕ್ಕಾಗಲ್ಲ. ಅಭಿಮಾನ ಎಲ್ಲಿದೆ ಅವರಿಗೆ ಸ್ವಮಾನ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ತಂದೆದು ರೆಸ್ಪೆಕ್ಟ್ ಕೊಡಲ್ಲ ಅವರು. ಅಭಿಮಾನ, ದೇಹದ ಅಭಿಮಾನ, ಹೆಸರಿನ ಅಭಿಮಾನ, ತನ್ನ ಬುದ್ಧಿಯ ಅಭಿಮಾನ, ತನ್ನ ಕಾರ್ಯದ ಸೇವೆಯ ಅಭಿಮಾನ, ತನ್ನ ಗುಣಗಳ ಅಭಿಮಾನ, ಜ್ಞಾನದ ಅಭಿಮಾನ, ವಿಶೇಷತೆಗಳ ಅಭಿಮಾನ, ಎಲ್ಲದರ ಅಭಿಮಾನ ಬಂದ್ಬಿಟ್ರೆ ಅಲ್ಲಿ ಹೋಯಿತು. ಬಟ್ ಅಭಿಮಾನ ರೂಟ್ ಸಹಿತ ಕಿತ್ತಾಕೋದೇ ದಾರಿ ಸ್ವಮಾನ್. ನನ್ನ ಆತ್ಮ, ಆತ್ಮನ ಪೊಸಿಷನಲ್ಲಿ ಇರಲ್ಲ, ಈ ಕಷ್ಟನೇ ಇಲ್ಲಲ್ಲ. ಬಟ್ ಇದಕ್ಕೆ ಆತ್ಮಾಭಿಮಾನಿಯಾಗಿ ಸೂಕ್ಷ್ಮವಾಗಿ ತನ್ನ ವಿದೇಹಿ ಸ್ಥಿತಿಯ ಪುನಃ ಪುನಃ ಅನುಭವ ಮಾಡೋದು. ಆತ್ಮನಾದಾಗ ನಾನೇನು ತಂದೆ ಏನು ತಗೊಂಡೋಗ್ತೀನಿ, ಇದು ಆಟೋಮೆಟಿಕಲಿ ಬರುತ್ತೆ. ಎಲ್ಲಿನೂ ಆಸಕ್ತಿ ಆಕರ್ಷಣೆ ಆಗಲ್ಲ.
ತನ್ನ ಸ್ವರೂಪ ನೆನಪು ಬಂದ ತಕ್ಷಣ ನಾನು ಯಾರ ಮಗು ನೆಕ್ಸ್ಟ್ ಬಂದ್ಬಿಡುತ್ತೆ. ಬಾಬೂರ್ದು ನಶೆ ಬಂದ್ಬಿಡುತ್ತೆ, ನಮ್ಮಪ್ಪ ಜಗತ್ತಿನ ಆಲ್ಮೈಟಿ ಅಂತ, ಗಾಡ್, ಸನ್ ಆಫ್ ಗಾಡ್. ಈ ಸ್ಥಿತಿ ಎಷ್ಟು ಸುಂದರವಾದ ಸ್ಟೇಜ್ ಅಲ್ಲ. ಯಾವುದರಲ್ಲಿ ನೀವು ಸ್ವತಃ ವಿಘ್ನ ವಿನಾಶಕರಾಗ್ಬಿಡ್ತೀರ. ऐसे स्वमान में स्थित होने वाला सदा निर्माण रहता है, अभिमान नहीं लेकिन निर्माण. इससे सर्व द्वारा सदा स्वतः ही सदा मान मिलता है. मान लेने की इच्छा से परे होने के कारण सर्व द्वारा श्रेष्ठ मान मिलने का पात्र बन जाते हैं. ये अनादि नियम है. ಬಾಬಾ ಏನು ಹೇಳ್ತಿದ್ದಾರೆ, ಸದಾ ಸ್ವಮಾನದಲ್ಲಿರೋರು ನಿರ್ಮಾನ್. ಮಾನ್ ಶಾನ್ ಬೇಕೋ, ನಾನು ದೊಡ್ಡದು, ನಾನು ಚಿಕ್ಕದು, ನೀನು ಚಿಕ್ಕದು, ಅದಿರಲ್ಲ. ನಿರ್ಮಾಣ, ನಮ್ರತೆ, ನಿರಹಂಕಾರಿತನ ಸ್ವತಃ ಬಂದ್ಬಿಡುತ್ತೆ ಸ್ವಮಾನದಲ್ಲಿರೋರಿಗೆ. ಅಭಿಮಾನ ಇಲ್ಲಾಂದರೆ ನಿರ್ಮಾಣ ತಾನೆ. ಅವರು ಸರ್ವರ ಮುಖಾಂತರ ಸ್ವತಃ ಯಾರು ಎಷ್ಟು ಹಂಬಲ್ ಇರ್ತಾರೋ ಅವ್ರಿಗೆ ಎಲ್ಲರಿಂದ ತಾನೇ ರೆಸ್ಪೆಕ್ಟ್ ಸಿಕ್ಕುತ್ತೆ. ಈಗ ಬೇರೆಯವ್ರನ್ನ ಬಗ್ಗಿಸ್ಲಿಕ್ಕೆ ನೀವು ಸ್ವಯಂ ಬಗ್ಗಿದ್ರೆ ಅವ್ರು ಬಗ್ಲೇಬೇಕು. ನೀವು ಬಗ್ರಿ ಅಂದರೆ ಬಗ್ಗಲ್ಲ ಯಾರು. ನೋ ಬಡಿ ವಿಲ್ ಬೆಂಡ್. ನಾನು ಬಾಗಿದ್ರೆ ಎಲ್ಲರೂ ಬಾಗ್ತಾರೆ. ಸೊ ಇದು ಬಾಬಾ ಹೇಳೋದು, ಇದು ಅನಾದಿ ನಿಯಮ. ಇದು ನನಗೆ ಮಾನ್ಯತೆ ಬೇಕು, ರೆಸ್ಪೆಕ್ಟ್ ಬೇಕು, ಇಚ್ಛೆ ಇಟ್ಕೊಂಡ್ರೆ ಸಿಕ್ಕಲ್ಲ. ನೀವು ಕೊಡ್ತಾ ಹೋಗಿ ಅದು ತಾನೇ ಹಿಂದೆ ಬರುತ್ತೆ. ಯಾವುದೇ ಸಂಗಮ ಯುಗದ ಅಷ್ಟೇ ಅಲ್ಲ, ಅನಾದಿ ನಿಯಮ ಏನಪ್ಪ ಅಂದರೆ, ಒಂದು ಕೊಟ್ಟರೆ ಲಕ್ಷದಷ್ಟು ಪದಮದಷ್ಟು ಸಿಗುತ್ತೆ. ಕೊಡ್ತಾ ಹೋಗಬೇಕು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. सर्व द्वारा मान मांगने से नहीं मिलता, लेकिन सम्मान देने से, स्वमान में स्थित होने से प्रकृति दासी समान स्वमान के अधिकार के रूप में मान प्राप्त होता है. ನಂಗೆ ರೆಸ್ಪೆಕ್ಟ್ ಕೊಡ್ರಿ, ನಂಗೆ ಪೊಸಿಷನ್ ಕೊಡ್ರಿ ಅಂದ್ರೆ ಯಾರೂ ಕೊಡಲ್ಲ. ಕೇಳ್ತಾ ಅಷ್ಟು ದೂರ ಹೋಗ್ತಾನೆ ಹೋಗುತ್ತೆ, ಮರೀಚಿಕೆಯ ಸಮಾನ. ನೀವು ಎಷ್ಟು ಸನ್ಮಾನ ಕೊಡ್ತಾ ಹೋಗ್ತೀರಾ ಎಲ್ಲರಿಗೆ, ಅದು ಪ್ರಕೃತಿ ದಾಸಿ ತಮಾನ ನಿಮಗೆ ಸ್ವತಃ ಸನ್ಮಾನ ಸಿಗ್ತಾ ಹೋಗುತ್ತೆ. ಅಧಿಕಾರದಲ್ಲಿ ಸಿಗುತ್ತೆ ಅಂತಾರೆ ಬಾಬುವರು. ಸ್ವಮಾನದ ಅಧಿಕಾರದಲ್ಲಿ ಇನ್ ರಿಟರ್ನ್ ಸನ್ಮಾನ ಸಿಕ್ಬಿಡುತ್ತೆ. ಸ್ಥಿತಿ ನಮ್ಮ ಸ್ಥಿತಿಯಲ್ಲಿ ನಾವಿರಬೇಕು. ಆ್ಯಂಡ್ ನಾವಿರೋದ್ರಲ್ಲಿ 100% ಶ್ರೀಮತದ ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಡ್ದು. ಶ್ರೀಮತನ ಒಂದು ಸ್ವಲ್ಪನೂ ಚಿಕ್ಕ ಪುಟ್ಟದ್ರಲ್ಲಿನೂ ಕಾಂಪ್ರಮೈಸ್ ಮಾಡಬೇಡಿ. ಬಾಬಾ ಅಂದರೆ ಶ್ರೀಮತ. ಫರ್ಮಾನ್ ಇದ್ದರೆ ಅಲ್ಲಿ ಸಮಾನ ಇರುತ್ತೆ. ಬಾಬಾವರು ತಥಾಸ್ತು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಮಾನ್ ಕೆ ತ್ಯಾಗ ಮೇ ಸರ್ವಕ್ಕೆ ಮಾನನೀಯ ಬನ್ನೆ ಕಾ ಭಾಗ್ಯ ಪ್ರಾಪ್ತ ಹೋತಾ ಹೈ. ಇವಾಗ ನಿಮಗೆ ಸ್ವಮಾನದ ರಿಟರ್ನಲ್ಲಿ ಮಾನ್ ರೆಸ್ಪೆಕ್ಟ್ ಸಿಕ್ಬಿಡ್ತು. ಆ ರೆಸ್ಪೆಕ್ಟನ್ನು ಸ್ವೀಕಾರ ಮಾಡಬೇಡಿ, ಹಂಬಲ್ಲಾಗಿರಿ, ಉಬ್ಬಗೋದು ಬೇಡ, ಓ ನನ್ನನ್ನು ಬಿಟ್ರಿಲ್ಲ ಅಂತ. ಅದ ತ್ಯಾಗ, ಮಾನದ ತ್ಯಾಗದಿಂದ ಏನಾಗುತ್ತೆ, ಸರ್ವರ ಮಾನನೀಯನಾಗ್ಬಿಡ್ತೀರ, ಜನ್ಮಾಂತರಕ್ಕೆ ಗಾಯನ ಯೋಗ್ಯರಾಗ್ಬಿಡ್ತೀರ. जैसे स्वमान में रहने वालों का सिर्फ इस एक जन्म में मान नहीं होता, लेकिन सारे कल्प में आधा कल्प अपने रॉयल फैमिली द्वारा और प्रजा द्वारा मान प्राप्त होता, आधा कल्प भक्तों द्वारा मान प्राप्त होता. इतने तक जो लास्ट जन्म में चैतन्य रूप में अपने प्राप्त हुए मान की प्रारब्ध को स्वयं ही देखते होना. ನೋಡ್ತಿದ್ದೀರಲ್ವ ಎಲ್ಲರೂ ಅಂತ ಕೇಳ್ತಾ ಇದ್ದಾರೆ ಬಾಬು. ಜನ್ಮಾಂತರ ಅಂದರೆ ಇಡೀ ಕಲ್ಪಕ್ಕೆ ನೀವು ಮಾನನೀಯರಾಗ್ತೀರಾ ಅಂದ್ರೇನು ಅರ್ಥ? ಸತ್ಯ ತ್ರೇತಾಯುಗದಲ್ಲಿ ನೀವು ರಾಯಲ್ ಫ್ಯಾಮಿಲಿಯಲ್ಲಿ ಬರೋದ್ರಿಂದ, ರಾಜನಾಗೋದ್ರಿಂದ ತನ್ನ ಫ್ಯಾಮಿಲಿಯವರು ನಿಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರಜೆಗಳು ನಿಮಗೆ ಅಷ್ಟೊಂದು, ರಾಜ ನ್ಯಾಚುರಲಿ ಪ್ರಜೆಗಳ ಮುಂದೆ ಮಾನನೀಯ.
ಅರ್ಧ ಕಲ್ಪ, ಇನ್ನರ್ಧ ಕಲ್ಪ ಏನೋ ಭಕ್ತರು ನಿಮಗೆ ನಿಮ್ಮ ದರ್ಶನಕ್ಕೆ ಕಾಯ್ತಾರೆ, ನಿಮ್ಮ ಗಾಯನ, ನಿಮ್ಮ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ಇಲ್ಲಿವರೆಗೂ ನೀವು ಲಾಸ್ಟ್ ಜನ್ಮದಲ್ಲಿ ಬಂದರೂ ನೀವು ನೋಡ್ತೀರಾ, ನಿಮಗೆ ಜಡ ರೂಪದಲ್ಲಿ ಚೈತನ್ಯ ರೂಪದಲ್ಲಿ ಎಷ್ಟು ಮರ್ಯಾದೆ ಇದೆ. ಎಲ್ಲ ಪ್ರೂಫ್ ಇಲ್ಲೇ ಇದೆ. ನೀವು ಮಾಡೋ ಧಾರಣೆಗಳೇನಿದೆ, ನೀವು ಏನು ಮಾಡಿದ್ದಕ್ಕೆ ಏನು ಸಿಗುತ್ತೆ ಅನ್ನೋ ಪ್ರೂಫ್ ಇರುವಾಗ ಯಾಕೆ ಪುರುಷಾರ್ಥ ಮಾಡಬಾರ್ದು? ಬುದ್ಧಿವಂತಿಕೆ ಅಲ್ಲ. ಏನು ಸಿಗುತ್ತೆ ಅದು ಸಿಗಲ್ವೋ, ನಮ್ಮ ತಂದೆ ಪರಮಾತ್ಮ, ನನ್ನ ನಿಜ ತಂದೆ ಬಂದು ಎಲ್ಲ ಹೇಳ್ತಾರೆ ಅಂದರೆ ಅವ್ರ ಮಾತು ಕೇಳಬೇಕು ಕಣ್ಣು ಮುಚ್ಕೊಂಡು. ಕಾಗೆ ಬೆಳಗಿದೆ ಅಂದರೆ ಹ್ಞೂ ಅನ್ಬೇಕು. ನಿಮ್ಗೆ ಅರ್ಥ ಆಗಲ್ವಾ, ನಡೀತಾ ಹೋಗಿ ಏನು ಹೇಳ್ತಾರೋ ಭಗವಂತ ಹೇಳ್ತಿದ್ದಾರೆ ಮಾಡಬೇಕಷ್ಟೆ. ಹಿಂದೆ ಮುಂದೆ ಯೋಚನೆ ಮಾಡಿಕೊಡ್ದು, ಹೆಂಗೆ ಏನು ಎತ್ತ, ಹಂಗಾಗಲ್ಲ ಹಿಂಗಾಗಲ್ಲ ಕತೆ ಕಣಿ ಎಲ್ಲ ಹೇಳಂದಿ. ಅದು ಪ್ರೀತಿ, ವಿಶ್ವಾಸ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು ಅಂದರೆ, ಯಾವಾಗ ನಿಮ್ಮ ಮುಂದೆ ಪ್ರೂಫ್ ಇದೆ, ಚೈತನ್ಯವಾಗಿ ತನಗೆ ತನ್ನ ಜಡಚಿತ್ರಗಳಿಗೇನು ಮಾನ್ಯತೆ ಸಿಗ್ತಿದೆ, ಪೂಜೆ ಆಗ್ತಿದೆ, ನೋಡ್ತಿದ್ದೀರಾ ಅಂದರೆ ಪುರುಷಾರ್ಥ ಯಾಕೆ ಮಾಡಬಾರ್ದು? तो सारे कल्प में प्राप्त हुए मान का आधार क्या हुआ? अल्प काल के विनाशी मान का त्याग, अर्थात स्वमान में स्थित हो निर्माण और सम्मान देना ही लेना बन जाता है. सम्मान देना अर्थात उस आत्मा को उमंग उल्लास में लाकर आगे करना है. ತಂದೆ ಏನು ಹೇಳ್ತಿದ್ದಾರೆ, ಅಲ್ಪ ಕಾಲದ ವಿನಾಶಿ ತ್ಯಾಗ, ಮಾನದ ತ್ಯಾಗ ಅಂದರೆ ಮಾನ್ ಶಾನ್ ಸಿಕ್ಕಿದ ತಕ್ಷಣ ಅದರಲ್ಲೇನೆ ಉಬ್ಕೊಂಡು ಆ ಈಗೋ, ಸಟಲ್ ಈಗೋದಲ್ಲಿ ಬರೋಂಗಿಲ್ಲ. ಓ ನಾನು ಹಿಂಗೆ, ನಂದು ಈ ಪೊಸಿಷನ್ನು, ನಾನು ಇಷ್ಟು ಮಾಡ್ತೀನಿ, ನೋ. ಅದರ ತ್ಯಾಗ ಮಾಡಿ, ನಿಮಗೆ ಸಿಗೋ ರೆಸ್ಪೆಕ್ಟು ತ್ಯಾಗ ಮಾಡಿ, ಅದು ಅನ್ಯರಿಗೆ ಇನ್ನೂ ಜಾಸ್ತಿ ಸನ್ಮಾನ ಕೊಡ್ತಾ ಹೋಗಿ, ಇನ್ನು ಜಾಸ್ತಿ ಸ್ವಮಾನದಲ್ಲಿರಿ. ಸ್ವಮಾನದಲ್ಲಿರೋದಂದರೆ ನಿರಹಂಕಾರಿಯಾಗಿ, ಬಾಬಾ ಕಮಾಲ್ದಿಂದು ನೀವು ನಡೆಸ್ತಿದ್ದೀರಾ, ನೀವು ಮಾಡ್ತಿದ್ದೀರಾ, ನೀವು ನೋಡ್ತಿದ್ದೀರಾ, ಬಾಬಾ 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 ಎಲ್ಲದರಲ್ಲಿ ತಂದೆ ಏನು ಅದು ನಾನು, ಜೈಸ ಬಾಪ್ ವೈಸ ಬೇಟ, ಅದರಲ್ಲಿ ಬಾಬನ ಮಡ್ಲಲ್ಲಿ ಇಟ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ತಂದೇನು ಇಲ್ಲ, ನಾವು ಮಾಡೋದೇನೂ ಇಲ್ಲ. ಮಾಡಿದ್ರೆ ಏನು ಮಾಡ್ಕೋತೀವೋ ನಮ್ಮ ಭಾಗ್ಯ ಮಾಡ್ಕೋತಿದ್ವಿ. ಭಾಗ್ಯ ಮಾಡ್ಕೊಳ್ಳೋಕ್ಕೆ ಬಾಬವರು ಒಂದಿಷ್ಟಾದರೂ ಸೇವೆಯ ಸಂಕಲ್ಪ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ ಅಂದರೆ ಅದನ್ನು ಅವನ ಕೃಪೆ. ಬಟ್ ಆ ಸೇವೆಯಲ್ಲಿ ತನ್ನ ಸ್ಥಿತಿ ಮಾಡ್ಕೊಂಡು ಮುಂದೆ ಹೋಗಬೇಕು, ಅದು ಎಚ್ಚರ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸ್ವಮಾನದಲ್ಲಿ ಸ್ಥಿತ ಇದ್ದು ನಿರ್ಮಾಣವಾಗಿದ್ದು ಸನ್ಮಾನ ಕೊಡೋದೇ ತಗೊಳ್ಳೋದಾಗುತ್ತೆ. ಸನ್ಮಾನ ಕೊಡೋದು ಅನ್ಯರಿಗೆ ಅರ್ಥ ಏನು? ಎಲ್ಲ ಆತ್ಮಗಳು ಯಾರೇ ಹೆಂಗೆ ಇದ್ರೂ ಅವರ ಉಮಂಗ್ ಉತ್ಸಾಹವನ್ನು ಸದಾ ದೊಡ್ಡದು ಮಾಡ್ತಾ ಮುಂದುವರಿಸಿ. अल्प काल का पुण्य अल्प काल की वस्तु देने से होता है, अल्प काल के सहयोग देने से होता है. लेकिन ये सदा काल का उमंग उत्साह अर्थात खुशी का खजाना वह स्वयं के सहयोग का आत्मा को सदा के लिए पुण्यात्मा बना देता है. इसलिए ये बड़े ते बड़ा पुण्य हो जाता है. ತಂದೆ ಹೇಳೋದು ಅಲ್ಪ ಕಾಲದ ಪುಣ್ಯ, ಅಲ್ಪ ಕಾಲದ ಸಂಯೋಗ, ಅಲ್ಪ ಕಾಲದ ವಸ್ತು ಕೊಟ್ಟರೆ ಆಗುತ್ತೆ. ಈಗ ತೀರ ಏನಿಲ್ದವ್ರಿಗೆ ಯಾರೋ ಊಟ ಕೊಟ್ಟರು, ಒಂದಿಷ್ಟು ದುಡ್ಡು ಕೊಟ್ಟರು, ಇನ್ನೇನೋ ಮಾಡಿದ್ರು, ಲೌಕಿಕದಲ್ಲಿ ಅವ್ರಿಗೇನು ಬೇಕೋ ಅದನ್ನು ಬಟ್ಟೆ ಕೊಟ್ರ, ಏನು ಕೊಟ್ಟರೋ, ಇರೋಕ್ಕೆ ಜಾಗ ಕೊಟ್ರ, ಅದರಲ್ಲೆಲ್ಲ ಅಲ್ಪ ಕಾಲದ ಪುಣ್ಯ ಸಿಗುತ್ತೆ. ಇಲ್ಲಿ ಆತ್ಮನಿಗೆ ನೀವು ಸದಾ ಕಾಲಕ್ಕೆ ಉಮಂಗ್ ಉತ್ಸಾಹದಲ್ಲಿ ತಂದು, ಯಾರಾದರೂ ನಿರ್ಬಲ ಪುರುಷಾರ್ಥಹೀನರಾಗ್ಬಿಡ್ತಾರೆ, ಅವ್ರಿಗೆ ಉಮಂಗ್ ಉತ್ಸಾಹದಲ್ಲಿ ತಂದು ಸಾಹಸದಲ್ಲಿ ತಂದು ಪುರುಷಾರ್ಥ ಮಾಡಿಸ್ತಾ ಹೋಗ್ತೀರಾ ಅಂದರೆ ಅದು ಸದಾ ಕಾಲದ ಪುಣ್ಯವಾಗಿ ಜಮಾ ಆಗುತ್ತೆ, ಕಲ್ಪಕ್ಕೆ ಜಮಾ ಆಗುತ್ತೆ ಅಂತಾರೆ ಬಾಬಾ. ಇದು ದೊಡ್ಡದ್ರಲ್ಲಿ ದೊಡ್ಡ ಪುಣ್ಯಾತ್ಮನನ್ನು ಮಾಡಿಬಿಡುತ್ತೆ. ಯಾಕೆ? ಅವರಿಗೆ ಖುಷಿಯ ಖಜಾನೆಯನ್ನು ನೀವು ಉಮಂಗ್ ಉತ್ಸಾಹದಲ್ಲಿ ತಂದು ನಿಮ್ಮ ಸೂಕ್ಷ್ಮ ಶಕ್ತಿಗಳ ಸಹಯೋಗ ಕೊಟ್ಟು ಮುಂದುವರಿಸಿದ್ರಲ್ವಾ. ಆತ್ಮನನ್ನು ಪುರುಷಾರ್ಥದಲ್ಲಿ ಮುಂದುವರ್ಸೋದಂದರೆ ಅವರನ್ನು ಪುಣ್ಯಾತ್ಮರನ್ನು ಮಾಡಿದ್ರಿ, ಅದರ ರಿಟರ್ನ್ ಏನು? ಪುಣ್ಯದ ಫಲ ಸಿಗುತ್ತೆ ನಿಮಗೆ. ಏಕ್ ಜನ್ಮ ಕೆ ಲಿಯೇ ಕಿಯೇ ಹುಯೇ ಇಸ್ ಪುಣ್ಯ ಕಾ
फल जो है सारा कल्प में मिलता है। इस कारण कहा कि सम्मान देना देना नहीं लेकिन लेना है। लेकिन लौकिक रूप में भी कोई पुण्य का काम करता है तो सबके आगे माननीय होता है, लेकिन इस श्रेष्ठ पुण्य का फल पूजनीय और माननीय दोनों बनते हो। ಲೌಕಿಕ ಅಲೌಕಿಕದ ಎಷ್ಟು ದೊಡ್ಡ ವ್ಯತ್ಯಾಸ. ಲೌಕಿಕ ರೂಪದಲ್ಲಿ ಯಾರಾದರೂ ಪುಣ್ಯದ ಕೆಲಸ ಮಾಡಿದ್ರೆ ಎಲ್ಲರೂ ಅವರನ್ನು ಅಯ್ಯಪ್ಪ ಇವರು ಎಷ್ಟು ಪುಣ್ಯಾತ್ಮರಪ್ಪ, ಎಷ್ಟು ಎಲ್ಲ ಬಡವರಿಗೆ ಸಮಾಜಕ್ಕೆ ಒಳ್ಳೇದು ಮಾಡಿ ಪುಣ್ಯ ಕಟ್ಕೊಳ್ತಾರೆ ಅಂತ ಹೇಳ್ತಾರೆ. ಅಲ್ಪ ಕಾಲಕ್ಕಾದ್ರೂ ಅವರಿಗೆ ಅಷ್ಟು ಮಾನ್ಯತೆ ಒಂದು ಜನ್ಮಕ್ಕೆ. ಮಕ್ಕಳೇ, ನೀವು ನಿಮ್ಮ ಪೊಸಿಷನ್ ಅದನ್ನು ತ್ಯಾಗ ಮಾಡಿ ಎಲ್ಲರಿಗೆ ಬರೀ ಸನ್ಮಾನ ಕೊಡ್ತಾ ನಿಮ್ಮ ಸ್ವಮಾನದಲ್ಲಿ ಇರೋದ್ರಿಂದ, ಅಂದರೆ ಇದನ್ನು ತ್ಯಾಗ ಅಂತ ಹೇಳಲಾಗುತ್ತೆ. ಇದರ ರಿಟರ್ನ್ ಪುಣ್ಯದ ಫಲ ಏನಪ್ಪ ಅಂದರೆ ಸದಾ ಕಾಲಕ್ಕೆ ಮಾನನೀಯ ಪೂಜನೀಯ ಆಗ್ಬಿಡ್ತೀರಾ. तो अपने आप से पूछो, ऐसे पुण्यात्मा सदैव पुण्य का कार्य करते हो, सम्मान दो, वह सम्मान मिलना चाहिए. मेरा सम्मान क्यों नहीं रखा जाता, इसको क्यों रखा जाता, लेने वाले हो या देने वाले हो. ಬಾಬಾ ಹೇಳ್ತಿರೋದು ಸನ್ಮಾನ ಕೊಡಿ, ಎಲ್ಲರಿಗೆ ಕೊಡ್ತಾ ಹೋಗಿ. ನನಗೆ ಸಿಗಬೇಕು, ನಂಗೆ ಯಾಕೆ ಸನ್ಮಾನ ಕೊಡ್ತಿಲ್ಲ, ನನಗೆ ಯಾಕೆ ಇದು ಮಾಡ್ತಿಲ್ಲ, ಅದು ಬಾಬಾ ಹೇಳ್ತಾರೆ ನಂಗೆ ಸಿಗಬೇಕಲ್ವಾ, ನಂಗೆ ಆಗಬೇಕಲ್ವಾ ಅನ್ನೋದ್ರ ಬದಲಾಗಿ ಕೊಡ್ತಾ ಹೋಗಿ. ನೀ ಕೊಡೋರ ತಗೊಳ್ಳೋರ ಮಕ್ಕಳೇ. ये भी लेने की भावना रॉयल बेगरपन अर्थात भिखारीपन है. तो स्वमान और स्वमान में रहना है, सम्मान देना है. ತಗೊಳ್ಳೋರು ರಾಯಲ್ ಬೆಗರ್ಸ್, ಭಿಕಾರಿತನ ಅಂದರೆ ನಂಗೆ ಬೇಕು, ಸ್ವಮಾನ ಬೇಕು, ಸನ್ಮಾನ ಬೇಕು, ನನಗೆ ಖಾತ್ರಿ ಮಾಡಬೇಕು, ನನ್ನ ಹೆಸರು ಬರಬೇಕು, ಬೇಕು ಅಂತ ಯಾವುದ್ರಲ್ಲಿ ಹೋದ್ರೂ ಭಿಕಾರಿತನೇ. ಸ್ವಮಾನದಲ್ಲಿರೋರು ಅಂದರೆ ಸದಾ ಸನ್ಮಾನ ಕೊಡೋದಂದರೆ ಆಟೋಮೆಟಿಕ್ ಸಿಗುತ್ತೆ, ನೀ ಬೇಕು ಅಂತ ಹೇಳಬೇಕಾಗಿಲ್ಲ. ಬಾಕಿ ಕ್ಯಾ ಕರ್ನ. ಸ್ವಮಾನದಲ್ಲಿದ್ದು ಸನ್ಮಾನ ಕೊಡೋದು ರೈಟು. ಇನ್ನು ಏನು ಮಾಡ್ಬೇಕು ನೀವು? ಹರ್ ಕದಮ್ ಫರ್ಮಾನ್ ಪರ್ ಚಲ್ನಾ ಹೈ. ಪ್ರತಿ ಹೆಜ್ಜೆಯಲ್ಲಿ ನೀವು ತಂದೆಯ ಆಜ್ಞೆಯಂತೆ ನಡಿಬೇಕು. ಸಂಕಲ್ಪದ ಹೆಜ್ಜೆ, ಸ್ಥೂಲ ಹೆಜ್ಜೆ ಆಟೋಮೆಟಿಕ್ಕು ಸಂಕಲ್ಪದಲ್ಲಿ ಬಾಬನ್ ಶ್ರೀಮತ್ತೆ. ಹರ್ ಕದಮ್ ಫರ್ಮಾನ್ ಪರ್ ಚಲನೆ ವಾಲೆ ಕೆ ಆಗೆ ಸಾರಿ ವಿಶ್ವ ಸದಾ ಕುರ್ಬಾನ್ ಜಾತಿ. साथ साथ माया भी वो अपने वंश सहित कुर्बान हो जाती, अर्थात सरेंडर हो जाती है. ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಆಜ್ಞೆಯಂತೆ ಯಾರು ನಡೀತಾರೋ, ಫರ್ಮಾನ್ ಪರ್ ಚಲನೆ ವಾಲೆಗೆ ಆಗೆ ದುನಿಯಾ ಕುರ್ಬಾನ್, ಪ್ರಪಂಚನೇ ನಿಮ್ಮೊಂದು ಬಲಿಹಾರಿ ಆಗುತ್ತೆ, ಮಾಯೆ ವಂಶ ಸಹಿತ ಬಲಿಹಾರಿ ಆಗುತ್ತೆ. ಬಾಬಾ ಹೇಳ್ತಾರಲ್ಲ, ಶ್ರೀಮತದ ಮೇಲೆ ನಡೆಯೋರು ನೋಡಿದ್ರೆ ಮಾಯೆ ನಮಸ್ಕಾರ ಸಲಾಂ ಸಾಬ್ ಅಂತ ಹೇಳಿ ಹೋಗುತ್ತೆ, ಬೇರೆ ಗಿರಾಕಿಗಳು ನೋಡಿಕೊಂಡು. ರೆಸ್ಪೆಕ್ಟ್ ಅಲ್ವಾ? ಬಾಬನ ಶ್ರೀಮತದಲ್ಲಿದ್ದೀನಿ ಅಂದರೆ ಬಾಬಾ ಅವ್ರ ಛತ್ರಛಾಯಲ್ಲಿದ್ದೀನಿ, ಅಲ್ಲೆಂಗೆ ಬರುತ್ತೆ ಮಾಯೆ? ಸರೆಂಡರ್ ಆಗಿಬಿಡುತ್ತೆ ಮಾಯೆ ಅಂತಾರೆ. ಮಾಯಾ ಬಾರ್ ಬಾರ್ ವಾರ್ ಕರ್ತಿ ಹೈ, ಇಸ್ಸೆ ಸಿದ್ಧೆ ಸದಾ ಹರ್ ಫರ್ಮಾನ್ ಪರ್ ನಹಿ ಚಲತೆ ಹೋ. ಮಾಯೆ ಗಳಿಗೆ ನಿಮ್ಮ ಮೇಲೆ ವಾರ್ ಮಾಡುತ್ತೆ, ಯುದ್ಧ ಮಾಡಿ ಸೋಲಿಸುತ್ತೆ, ಕೆಳಗೆ ತರುತ್ತೆ. ಗಳಿಗೆ ದೇಹಾಭಿಮಾನ ಬರೋದಂದರೆ ವಾರ ಆಗ್ತಿದೆ ಅಂದರೆ ನೀವು ನನ್ನ ಶ್ರೀಮತ ಬಿಟ್ಟಿದ್ದೀರಾ, ಶ್ರೀಮತಗಳ ಮೇಲೆ ನಡೆಯಲ್ಲ, ಅದಕ್ಕೆ ಮಾಯೆ ವಾರ್ ಮಾಡುತ್ತೆ. ಮಾಯೆ ಕೆನೆಗೊಡಿಯೋದೇ ಅದಕ್ಕೆ. ನೋಡಪ್ಪ, ನೀನು ನಿಮ್ಮ ತಂದೆಯ ಮತದ ಮೇಲೆ ನಡಿ ಅಂತ ಬುದ್ಧಿ ಕಲ್ಸಕ್ಕೆ ಬರುತ್ತದು. सदा फरमान पर न चलने कारण माया भी झाटकू रूप से कुर्बान नहीं होता. ಏನು ಸದಾ ಫರ್ಮಾನ್ ತಂದೆಯ ಮತದ ಮೇಲೆ ಇಲ್ಲದೆ ಇರೋ ಕಾರಣ ಮಾಯೆ 1 ಸೆಕೆಂಡಲ್ಲಿ ನಿಮ್ಮ ಮುಂದೆ ಸರೆಂಡರ್ ಆಗಬೇಕು, ಅದಾಗಲ್ಲ. इसलिए बार बार क्या करती है, वार करती है. बार बार आप लोगों को चिल्लाने के निमित्त बन जाती है.
चिल्लाना हुआ, माया आ गई, आज इस रूप में आ गई, अब क्या करे, माया को अर्थात विघ्न को कैसे मिटाए। तो ना जाटकू ना होने के कारण माया भी चिल्लाती है, आप भी चिल्लाते हो, इसलिए फरमान पर चलो तो वो कुर्बान हो जाए। आप बाप पर कुर्बान हो जाओ, माया आप पर कुर्बान हो जाएंगे। ಕೇಳಿದ್ರೆ ಏನು ಹೇಳ್ತಿದ್ದಾರೆ? ಈಸಿಯೆಸ್ಟ್ ವೇ ಮಾಯಾ ಜೀತ್, ಪ್ರಕೃತಿ ಜೀತ್, ಇಂದ್ರಿಯ ಜೀತ್ ಆಗಕ್ಕೆ ಏನು ಫರ್ಮಾನ್. ಬಾಬೂರ್ ಶ್ರೀಮತದ ಮೇಲಿರಿ ಮಕ್ಕಳೇ, ಗಳಿಗೆ ಮಾಯೆ ವಾರ್ ಮಾಡಲ್ಲ, ಸೆಕೆಂಡಲ್ಲಿ ಏನು ಮಾಡುತ್ತೆ, ಮಾಯೆ ಸರೆಂಡರ್ ಆಗಿಬಿಡುತ್ತೆ. ಈ ಬಾಬಾ ಹೇಳ್ತಾರೆ ಮಕ್ಕಳು ಚಿಲ್ಲಾನ ಅಂದ್ರೇನು, ಗಳಿಗೆ ಮಾರ್ ಮಾಡೋದಂದ್ರೆ ನಿಮ್ಮನ್ನು ಕಿರ್ಚುವಂಗೆ ಮಾಡುತ್ತೆ ಮಾಯೆ. ಬಾಬಾ ಮಾಯೆ ಬಂದ್ಬಿಡ್ತು, ಏನು ಮಾಡಲಿ, ಇವಾಗ ಹಿಂಗೆ ಪರಿಸ್ಥಿತಿ ಬಂದ್ಬಿಡ್ತು, ಏನು ಮಾಡಲಿ ಬಾಬಾ, ಮಾಯೆ ಈ ಸಂಸ್ಕಾರದಲ್ಲಿ ಬಂದ್ಬಿಡ್ತು, ಏನು ಮಾಡಲಿ चिल्लाते हो. माया भी चिल्लाती है, तुम बाप के श्रीमत पर क्यों नहीं चलते हो, चलो चलो, तुम चलते नहीं हो इसलिए मैं कान में पकड़ती हूँ, नाक में पकड़ती हूँ. माया भी चिल्लाती है, तुम भी चिल्लाते हो. अभी क्या करो, बाप पर कुर्बान हो जाओ, माया आप पर कुर्बान होंगी. ನೀವು ತಂದೆಯ ಮೇಲೆ ಸರೆಂಡರ್ ಅಂದ್ರೇನು? ಸುಮ್ಮನೆ ಸರೆಂಡರ್ ಆಗಿಬಿಡೋದಲ್ಲ. ಸರೆಂಡರ್ ಅಂದರೆ ಶ್ರೀಮತಕ್ಕೆ ಸರೆಂಡರ್, ಅಂದರೆ ಬಾಬನಿಗೆ ಸರೆಂಡರ್. ಮೆಜಾರಿಟಿ ಬಾಬವ್ರ ಮಕ್ಕಳಿಗೆ ಅರ್ಥ ಆಗಲ್ಲ ಸರೆಂಡರ್ ಅಂದರೆ. ಎಲ್ಲ ನಿಂದು ಅಂತ ಹೇಳಿ ತನ್ನ ಮನ್ಮತ ಪರಮತ ಜನಮತ ಮಿಕ್ಸ್ ಮಾಡ್ತಾರೆ. ಸರೆಂಡರ್ ಅಂದರೆ ಪ್ರತಿ ಶ್ರೀಮತದ ಮೇಲೆ ನಡೆಯೋದು. ಅವ್ರು ಹೆಂಗೇನು ಹೇಳ್ತಾರೋ ಪ್ರತಿ ಸಂಕಲ್ಪ, ಮಾತು, ಕರ್ಮ, ವೃತ್ತಿ, ದೃಷ್ಟಿ, ಸ್ಮೃತಿ, ಸಂಬಂಧ, ಯಾವ್ಯಾವ ಪರಿಸ್ಥಿತಿಗಳಲ್ಲಿ ಏನು ಶ್ರೀಮತ ಇದೆಯೋ, ನಿಮಗೇನು ಕಷ್ಟ ಆದರೂ ಹಂಗೆ ನಡಿಬೇಕು. ಅದು ಫರ್ಮಾನ್ ಪರ್ ಚಲನ, ಅದು ಸರೆಂಡರಿಂಗ್, ಕುರ್ಬಾನಿ. ಆಗ ಮಾಯೇನು ಕುರ್ಬಾನ್ ಆಗಿಬಿಡುತ್ತೆ ಅಂತಾರೆ ಬಾಬು. ಸೊ ಮಾಯಾಜೀತ ಆಗೋ ಸಹಜ ಸಾಧನ ಯಾವುದಾಯ್ತು? ಸಹಜ ಸಾಧನ ಕ್ಯಾ ಹುವಾ? ಫರ್ಮಾನ್ ಪರ್ ಚಲನ, ತಂದೆಯ ಆಜ್ಞೆಯ ಮೇಲೆ ನಡೆಯೋದು. स्वमान और फरमान सहज है ना, इससे जन्म जन्मांतर की मुश्किल से छूट जाएंगे. अभी सहज योगी और भविष्य में सहज जीवन होगा. ऐसे सहज जीवन बनाओ, समझाना ಅಂತಾರೆ. ಅಂದರೆ ಇದನ್ನಿನ್ನ ಆಳವಾಗಿ ತಗೊಳ್ಳಿ ನೀವು. ಸಮಾನ ರಿಯಲಿ ಏನು, ಯಾವುದರಲ್ಲಿದ್ದರೆ ಫರ್ಮಾನ್ ತಾನೇ, ತಂದೆ ಶ್ರೀಮತ ತಾನೇ ಬರುತ್ತೆ. ಬಾಬವ್ರ ನೆನಪಲ್ಲಿ ಇದ್ದರೆ ಆ ಪೊಸಿಷನ್ನಲ್ಲಿ, ಆ ಪೊಸಿಷನ್ನೇ ಎಲ್ಲ ಶ್ರೇಷ್ಠ ಕರ್ಮ ಮಾಡಿಸ್ಬಿಡುತ್ತೆ. ಸ್ವ ಆತ್ಮನಾಗಿ ಆ ಪೊಸಿಷನ್ನಲ್ಲಿರು. ಯಾಕೆ ಬಾಬಾ ಆತ್ಮನಿಗೆ ಆ ಪೊಸಿಷನ್ ಕೊಟ್ಟಿರೋದು. ಅಲ್ಲಿ ಬಾಬನ ನೆನಪಿರೋದ್ರಿಂದ ಬಾಬವ್ರು ಏನು ಹೇಳ್ತಾರೆ ಪ್ರತಿ ಸಂಕಲ್ಪದಲ್ಲಿ ಟಚ್ ಆಗುತ್ತೆ. ನಾನು ಹಿಂಗಿರ್ಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ನಡಿಬೇಕು, ನನ್ನ ಸಂಬಂಧದಲ್ಲಿ ಇಷ್ಟೇ ಬರಬೇಕು, ಹಿಂಗೆ ಬರಬೇಕು, ಎಲ್ಲ ಗೆರೆ ಹಾಕಿದಾರಲ್ವಾ. ಸೊ ಯಾವಾಗ ಬಾಬೂರು ನಮಗಿಷ್ಟು ಕ್ಲಿಯರ್ ಕಟ್ ಆದೇಶಗಳನ್ನು ಕೊಟ್ಟಿದ್ದಾರೆ, ಅವರ ಆದೇಶದ ಮೇಲೆ ನಡೆಯೋದೇ ಇಂಪಾರ್ಟೆಂಟ್ ಅಲ್ಲ. ಅವರ ಆದೇಶದಲ್ಲಿ ನಡೆಯೋದೇ ನನ್ನ ಉದ್ದೇಶವಾಗಬೇಕು. ಜೀವನದ ಸರ್ವಶ್ರೇಷ್ಠ ಉದ್ದೇಶ ಬಾಬವ್ರ ಆದೇಶಗಳಲ್ಲಿ ನಡೆಯೋದು. ಅದು ಬಿಟ್ಟರೆ ಬೇರೆ ಬಾಬವ್ರ ಆದೇಶದಲ್ಲಿ ಬಾಬನ ವರದಾನ ಇದೆ, ಬಾಬಾ ಇದ್ದಾರೆ, ಬಾಬನ ಆಶೀರ್ವಾದ ಇದೆ, ಬಾಬಾ ಜೊತೆ ಇದ್ದಾರೆ. ಯಾಕೆ? ಅವ್ರ ಆದೇಶನೇ ಅವ್ರ ಕೈ. ಶ್ರೀಮತ್ ಕಾ ಹಾತ್ ಪಕಡೋ ಅಂತ ಹೇಳ್ತಾರೋ ಇಲ್ವೋ? ಶ್ರೀಮತದ ಕೈ ಹಿಡೀರಿ. ನೋಡಿ, ಒಂದು ಶ್ರೀಮತ ಸಹಜವಾಗಿ ಮಾಯಾ ಜೀತ್ ಮಾಡಿಬಿಡುತ್ತೆ. ಒಂದು ಶ್ರೀಮತ ನಿಮ್ಮನ್ನು ನಿರಂತರ ಸ್ವಮಾನದ ಪೊಸಿಷನಲ್ಲಿ ಸರ್ವ ಪ್ರಾಪ್ತಿಗಳಲ್ಲಿ ತಂದುಬಿಡುತ್ತೆ. ಅಂದರೆ ಯಾಕಿರಬಾರ್ದು? ಯಾಕೆ ಮಾಡಬಾರ್ದು? ಶ್ರೀಮತದ ಮೇಲೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ಹೋಗೋದಲ್ಲ. ಅದರಲ್ಲಿ ಏನಂದರೆ ತನ್ನ ಸ್ವಾರ್ಥ, ತನ್ನ ದೇಹಾಭಿಮಾನ, ತನ್ನ ಇಚ್ಛೆ, ತನ್ನ ಸಂಕಲ್ಪ, ತನ್ನಿಷ್ಟ ಮಿಕ್ಸ್ ಆಗಬಾರ್ದು. ನಾನು ಹಿಂಗೆ ಮಾಡೋದು, ನೋ, ಬಾಬಂಗೇನಿಷ್ಟ ಅದು ನನ್ನ ಇಷ್ಟ, ಬಾಬಾ ಹೆಂಗೆ ಹೇಳ್ತಾರೆ ಹಾಗೆ ತನ್ನನ್ನು ಮೋಲ್ಡ್ ಮಾಡ್ಕೊಳ್ಬೇಕು. ಆ ಮೋಲ್ಡ್ ಮಾಡೋದು ಯಾವಾಗ ಬರುತ್ತೆ ಅಂದರೆ
ಆತ್ಮನಾದಾಗ ಸ್ವಮಾನ್. ನಾನು ಯಾರ ಮಗು, ನಾನು ಯಾರು, ನಾನು ಯಾರು, ನಾನು ಯಾರ ಮಗು, ಇದರಲ್ಲಿ ಸದಾ ಇದ್ದಾಗ ಫರ್ಮಾನ್ ಈಸಿ. ಇದರಿಂದ ಜನ್ಮ ಜನ್ಮಾಂತರದ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ಬಿಡ್ತೀರ. ಅಷ್ಟೇ ಅಲ್ಲ ನೋಡ್ರಿ, ಇಡೀ ಜೀವನ ಬ್ರಾಹ್ಮಣ ಜೀವನ ಸಹಜ ಯೋಗಿಗಳಾಗ್ಬಿಡ್ತೀರ. ಭವಿಷ್ಯದಲ್ಲಿ ಸಹಜ ಜೀವನ. ಸತ್ಯುಗದಲ್ಲಂತೂ ನ್ಯಾಚುರಲ್ ಲೈಫ್ ಅಲ್ವಾ. ಅಲ್ಲೇನಾದರೂ ಕಷ್ಟ ಇದೆಯಾ ನಿಮಗೆ? ಇಲ್ವೇ ಇಲ್ಲ. ಎಲ್ಲ ಸೊಫೆಸ್ಟಿಕೇಟೆಡ್ ಮಿಷನರೀಸ್ ಅಲ್ಲಿ ಸತ್ಯುಗದಲ್ಲಿ. ಫ್ಲೈಟೇ ಹಂಗಿರುತ್ತೆ ಅಂದರೆ ಯೋಚನೆ ಮಾಡ್ರಿ ಅಲ್ಲ ಎಲ್ಲ ಹೆಂಗಿರುತ್ತೆ ಅಂತ. ಅದರಿಂದ ಇದು ಯೋಗಿ ಜೀವನ, ಸಹಜ ಜೀವನ ಮಾಡ್ಕೊಳ್ಳಿ ಮಕ್ಕಳೇ. ಯುದ್ಧದ ಜೀವನ, ಕಷ್ಟದ ಜೀವನ, ಕಿರ್ಚೋ ಚಿಲ್ಲಾನೆ ಕಿ ಜೀವನ್. ಕಿರ್ಚೋ ಅಯ್ಯೋ ಬಾಬಾ ಮಾಯ ಬಂತು, ಬಾಬಾ ನನ್ನ ಸಂಸ್ಕಾರ, ಬಾಬಾ ಸರಿ ಮಾಡು, ಬಾಬಾ ಏನು ಮಾಡೋದು, ಬಾಬಾ ಹೆಂಗೆ ನನ್ನ ಸಂಕಲ್ಪ ವ್ಯರ್ಥ ನಡೀತಿದೆ, ಹಂಗೆ ನಡೀತಿದೆ. ಇದೆಲ್ಲ ಏನಿದು? ಚಿಲ್ಲಾತೆ ಹೋ ಕ್ಯೋಂಕಿ ಮಾಯಾ ಭೀ ಚಿಲ್ಲಾತಿ ಹೈ, ತುಮ್ ಅಪ್ನೇ ಫರ್ಮಾನ್ ಪರ್ ಹೋ. ಆದೇಶದ ಮೇಲಿಲ್ಲ. ಸ್ವಮಾನದಲ್ಲಿ ಇರಿ ಅನ್ನೋದೂ ಆದೇಶನೇ. ಅನ್ಯರಿಗೆ ಯಾರೇನೇ ಇರಲಿ ಸನ್ಮಾನ ಕೊಡಿ ಅನ್ನೋದು ಆದೇಶನೇ, ಅವ್ರ ಆರ್ಡರ್ ಅದು. ಯಾರೇನೇ ಇರಲಿ, ಯಾಕೆ ಕರ್ಮಕ್ಷೇತ್ರ, ಎಲ್ಲರೂ ಅವರವರು ಏನು ಮಾಡ್ತಾರೋ ಅದು ಅವ್ರದ್ದೇ ಫಲ ಅಂದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಾನೇನಿದ್ರು ಬರೀ ಒಳ್ಳೇದು ಮಾಡೋದಷ್ಟೇ ಯೋಚನೆ ಮಾಡಬೇಕು. ಇದು ಟೈಮ್, ಇದು ಮುಂದೆ ಹೋಗೋ ಟೈಮ್ ಬಂದ್ಬಿಡ್ತು. ಸಂಜಾನ ಅಂತಾರೆ ಬಾಬಾ. सदा सब युद्ध के मैदान पर हो, पांडवों को महावीर कहा जाता है. महावीर अर्थात सदा माया जीत. महावीर कभी माया से घबराते नहीं, चैलेंज करते हैं. किसी भी रूप में माया आवे लेकिन परखने की शक्ति से माया को परखते हुए विजयी होंगे. तो परखने की शक्ति आई है क्या? ಪಾಂಡವ ಶಿವಶಕ್ತಿ ಸೇನಾ ಅಂತಾರಲ್ಲ, ಪಾಂಡವ ಸೇನಾ ಅಂದಮೇಲೆ ಪಾಂಡವಪತಿ ಭಗವಂತನ ಜೊತೆ ಇರೋರು ಮಹಾವೀರರು ಅಂತ. ಮಹಾವೀರರಂದ್ರೆ ಯಾರು? ಮಾಯಾಜೀತ್. ಮಾಯೆಯನ್ನು ನೋಡಿ ಗಾಬರಿ ಆಗಲ್ಲ ತಾನೆ, ಚಾಲೆಂಜ್ ಮಾಡೋರು ತಾನೆ. ಚಾಲೆಂಜ್ ಯಾರು ಮಾಡೋಕ್ಕಾಗುತ್ತೆ ಹೇಳಿ? ಯಾರು ಬಾಬನ ಜೊತೆ ಇದ್ದಾರೆ. ಮಾಯೆ ಎಷ್ಟೇ ಯಾವ ರೂಪ ಹಾಕ್ಕೊಂಡು ಬರಲಿ, ಮಾಯೆ ಚಾಲೆಂಜ್ ಮಾಡಿ ವಿಜಯಿ ಯಾರಾಗ್ತಾರೆ? ಯಾರಿಗೆ ಪರಿಶೀಲನಾ ಶಕ್ತಿ ಇದೆ. ಮಾಯೆಯನ್ನು ಪರಿಶೀಲನೆ ಮಾಡೋದು ಕಲ್ತ್ಕೊಂಡಿದ್ದೀರಾ? ಮಾಯೆ ಏನೂ ಇಲ್ಲ, ತನ್ನ ವೀಕ್ನೆಸ್ಸೇ ಮಾಯೆ. ತನ್ನ ವೀಕ್ನೆಸ್ ಅರ್ಥ ಆಗಲ್ವಾ? ಏನು ಮಾಡ್ಬೇಕು, ಏನು ಮಾಡಿಕೊಡ್ದು, ಮನ್ಮತ ಮಾಡಿಕೊಡ್ದು ಅಂತ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು? ಪರಕ್ನೆ ಶಕ್ತಿ ಇದ್ರೆ ಹೆಂಗೆ? माया को दूर से आते हुए परख लेते हो, व जब माया वार करना शुरू करती है तब उस परखते हो. जितने जितने परखने की शक्ति तेज होती जाएंगे तो दूर से ही माया को भगा देंगे. अगर आ गई फिर भगाया तो उसमें टाइम वेस्ट हो जाता है. फिर आते आते कभी बैठ भी जाएंगी, इसलिए आने ही नहीं देना. बाबा क्लियर ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಮಾಯೆಯನ್ನು ದೂರದಿಂದ ಪರಿಶೀಲನೆ ಮಾಡಿ ಅಲ್ಲಿಂದ ಗೇಟಿಂದನೇ ಆಚೆ ಗೆಟ್ ಔಟ್ ಮಾಡಿರಿ. ಹಂಗಲ್ಲ, ಮಾಯೆ ಬಂತು ತಿರ್ಗಾ ಓಡಿಸ್ರಿ. ಮಾಯೆ ಬಂತು ಓಡಿಸಿದ್ರೆ ಬಂದಾಗ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಸ್ತಲ್ಲ, ದೂರದಿಂದನೇ ಓಡಿಸ್ಬಿಡಿ. ಇಲ್ಲಾಂದ್ರೆ ಏನಾಗುತ್ತೆ, ಬಂತು ಆಮೇಲೆ ಓಡಿಸಿದ್ರಿಂದ ಬರ್ತಾ ಬರ್ತಾ ಮೆತ್ತಗೆ ಆಮೇಲೆ ಕೂತ್ಕೊಂಡ್ಬಿಡುತ್ತೆ, ಬೈಟ್ ಜಾಯಂಗಿ ಮಾಯ. ಅದಕ್ಕೇನು ನೀವು ಒಂದಿಷ್ಟು ಮಾರ್ಜಿನ್ ಕೊಟ್ಟರೆ ಸಾಕು, ಆರಾಮ್ಸೆ ಕೂತ್ಕೊಳ್ಳುತ್ತೆ. ಆತಿಥ್ಯ ಮಾಡೋದಂದರೆ ಪರವಶ ಆಗೋದು ತನ್ನ ಸಂಸ್ಕಾರಗಳಿಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಆತಿಥ್ಯ ಮಾಡಬೇಡಿ, ದೂರದಿಂದನೇ ಓಡಿಸಿ. ಬಟ್ ಅದಕ್ಕೆ ಆಧಾರ ಏನಪ್ಪ ಅಂದರೆ ಪರಿಶೀಲನೆ. ಪರಿಶೀಲನೆಗೆ ಏನು ಬೇಕೋ? ಸ್ವಚ್ಛ ಶುದ್ಧ ಬುದ್ಧಿ, ಮನಸ್ಸು, ಕ್ಲೀನ್ ಆ್ಯಂಡ್ ಕ್ಲಿಯರ್, ಸಚ್ಚಾಯಿ ಸಫಾಯಿ ಬೇಕು. ಆವಾಗಲೇ ಪರಿಶೀಲನೆ. ಯಾರ್ದೆಷ್ಟು ಪರಿಶೀಲನೆ ತೀಕ್ಷ್ಣವಾಗಿರುತ್ತೆ ಅವ್ರು ದೂರದಿಂದನೇ ಓಡಿಸ್ಬಿಡ್ತಾರೆ. ಅದು ಚಿಹ್ನೆ, ಅದು ಟೈಮ್ ವೇಸ್ಟ್ ಮಾಡಲ್ಲ. आजकल के ज़माने में दूरांदेशी बनने का अभ्यास करना होगा. साइंस के साधन भी दूर से परखने का प्रयत्न करते हैं.
पहले या तूफान आना और उससे बचाव करना, लेकिन अभी ऐसे नहीं है। अभी तो तूफान आ रहा है, उसको जान करके भगाने का प्रयत्न करते हैं। जब साइंस भी आगे बढ़ रही है तो साइलेंस की शक्ति कितनी आगे चाहिए। दूर से भगाने के लिए सदैव त्रिकालदर्शी स्थिति में स्थित रहो। हर बात को तीनों कालों में देखो, क्या बात है, वर्तमान रूप क्या है, और पहले भी इस रूप से आई थी, अब जो आई है उसको समाप्त कैसे करें। ऐसे तीनों कालों को देखने से कभी माया का वार आपके ऊपर हार खिलाने के निमित्त नहीं बन सकेंगे। ತ್ರಿಕಾಲದರ್ಶಿ ಆದಾಗ ಮಾಯೆ ನಿಮ್ಮನ್ನು ಅಲ್ಲಾಡ್ಸಕ್ಕೆ ಆಗಲ್ಲ ಅಂತಾರೆ. ಬಾಬಾ ಹೇಳ್ತಾರೆ, ಇವಾಗಿನ ಕಾಲದಲ್ಲಿ ದೂರಾಂದೇಶಿಯಾಗಿ ದೂರದಿಂದನೇ ಮಾಯೆಯನ್ನು ಪರಿಶೀಲನೆ ಮಾಡೋ ಪ್ರಯತ್ನ ಮಾಡಿ. ಹೇಗೆಂದರೆ ಮುಂದೆ ಮುಂದೆ ಆರ್ಟಿಫಿಷಿಯಲ್ ರೂಪಗಳನ್ನು ಹಾಕ್ಕೊಂಡು ಬರೋದು ತುಂಬ ಶುರುವಾಗ್ಬಿಡುತ್ತೆ ಮಾಯೆದು. ಅದಕ್ಕೆ ಹೆಂಗೆ ವಿಜ್ಞಾನದವರು ಈಗೆಲ್ಲಾದ್ರೂ ತುಫಾನ್ ಬಂತು, ಸುನಾಮಿ, ಮೊದಲೇ ತಿಳ್ಕೊಂಬಿಟ್ಟು ಮೊದಲೇ ಜಾಗೃತರಾಗಿ ನುಕ್ಸಾನ್ ಆದದ್ದು ನೋಡ್ತಾರೆ, ಅಥವಾ ಡೈವರ್ಟ್ ಮಾಡೋಕ್ಕೆ ನೋಡ್ತಾರೆ. ಸೈನ್ಸ್ ಅವರು ಅಷ್ಟು ಮುಂದುವರೆದಿದ್ದಾರೆ ಅಂದರೆ ಸೈಲೆನ್ಸ್ ಅವರು ಎಷ್ಟು ಮುಂದುವರಿಬೇಕು ಮಕ್ಕಳೇ. ಸೈಲೆನ್ಸ್ ಅವರು ಮೊದಲೇ ಅಲರ್ಟ್ ಆಗಿ, ಮೊದಲು ಮಾಯೆ ಹೆಂಗೆ ಬಂದಿತ್ತು, ಈಗ ಯಾವ ರೂಪದಲ್ಲಿ ಬರ್ತಿದೆ, ಮೊದಲು ಬಂದಿದೆ, ತಿರ್ಗಾ ಅದೇ ರೂಪ ಬಂದಿದೆ, ತಿರ್ಗಾ ನೀವು ಪರವಶರಾಗಿ ವಶೀಭೂತರಾಗಿ. ತ್ರಿಕಾಲದರ್ಶಿ ಸ್ಥಿತಿ ಇಲ್ಲ. ಸದಾ ತ್ರಿಕಾಲದರ್ಶಿಯಾಗಿರಿ. ಪ್ರತಿಯೊಂದು ಮಾತನ್ನು 3 ಕಾಲ ನೋಡಿ. ಮೊದಲೇನಿತ್ತು, ಈಗ ಹೆಂಗೆ, ನನ್ನ ವೀಕ್ನೆಸ್ ಮೊದಲೇನಿತ್ತು, ಈಗ ಹೆಂಗೆ ಬರ್ತಿದೆ, ಮೋಸ ಮಾಡ್ತಿಲ್ಲ ತಾನೇ, ಈಗ ಇದನ್ನು ಓಡಿಸೋ ರೂಪ ಏನು, ಇದನ್ನು ಫುಲ್ ಸ್ಟಾಪ್ ಹೆಂಗೆ ಇಡೋದು, ಪ್ಲ್ಯಾನ್ ಮಾಡ್ಕೊಳ್ಳಿ ನೀವೇನೆ. ಬಟ್ ತ್ರಿಕಾಲದರ್ಶಿಯಾಗಿ ಲಕ್ಷ್ಯ ಉದ್ದೇಶ ಇರಬೇಕಲ್ವ ಗೆಲ್ಲಕ್ಕೆ. ಗುಲಾಮಿ ಮಾಡೋದೇ ರುಚಿಯಾಗಿದ್ದರೆ ಹೆಂಗೆ ಅವ್ರು ಓಡಿಸ್ತಾರೆ ಹೇಳ್ರಿ? ಬುದ್ಧಿ ಇರಬೇಕಲ್ವಾ. ಬುದ್ಧಿ ಮಾಯೆಗೆ ಮಾರ್ಕೊಂಡ್ಬಿಟ್ರೆ ತ್ರಿಕಾಲದರ್ಶಿನೂ ಇಲ್ಲ, ಕಥೆನೂ ಇಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು, तो तीनों को देखने से कभी भी माया का वार आपके ऊपर हार खिलाने के निमित्त. ಎಂದೂ ಮಾಯೆ ನಿಮ್ಮ ಮೇಲೆ ವಾರ್ ಮಾಡಿ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ त्रिकालदर्शी इधरे. लेकिन त्रिकालदर्शी होकर नहीं देखते हो, सिर्फ वर्तमान को देखते हो, इसलिए कभी हार कभी जीत, सदा विजयी नहीं होते. त्रिकालदर्शी स्थिति में स्थित रहने वाले से कभी भी माया बच नहीं सकती. ಬಾಬಾ ಹೇಳ್ತಿರೋದು, ತ್ರಿಕಾಲದರ್ಶಿಯಾಗಿ ನೋಡಲ್ಲ, ಬರೀ ಒಂದು ವರ್ತಮಾನ ನೋಡ್ತೀರಾ, ಟೆಂಪ್ಟ್ ಆಗಿಬಿಡ್ತೀರಾ, ಪರವಶರಾಗ್ತೀರಾ, ಆಮೇಲೆ ಬಾಯಿ ಬಡ್ಕತ್ತೀರಾ, ಪರವಶ ಆದಮೇಲೆ ಸಂಸ್ಕಾರದ ವಶ ಪಾಪಕರ್ಮ ಆಗಿಬಿಡುತ್ತೆ. ಇದೇನಾದರೂ ಅರ್ಥ ಇದೆಯಾ? ಬಾಬಾ ಹೇಳ್ತಾರೆ, ಮಾಯೆ ವಾರ ದೂರದಿಂದನೇ ತಿಳ್ಕೊಳ್ಳಿ. ಈಗ ಬಾಡಿ ಕಾನ್ಷಿಯಸ್ ಬರ್ತಿದೆ ಅಂದರೆ ಅಲ್ಲಿಂದ ಓಡೋಗ್ರಿ. ನಿಮ್ಮ ಸ್ಥಿತಿ ಮಾಡ್ಕೊಳ್ಳಿ, ನಿಮ್ಮ ಸ್ವರೂಪದಲ್ಲಿ ಬರೀ. ತ್ರಿಕಾಲದರ್ಶಿ ಇಲ್ಲಾಂದರೆ ಕೆಲವು ಸಾರಿ ಸೋಲು, ಕೆಲವು ಸಾರಿ ಗೆಲುವು, ವಿಜಯಿ ಆಗೋಕ್ಕಾಗಲ್ಲ. ತ್ರಿಕಾಲದರ್ಶಿ ಮುಂದೆ ಮಾಯೆ ಬಚಾವಾಗೋಕ್ಕಾಗಲ್ಲ, ದೂರದಿಂದನೇ ಓಡಿಸ್ಬಿಡ್ತಾರೆ. ಅಗರ್ ಬಾರ್ ಬಾರ್ ಮಾಯಾ ಕಾ ವಾರ್ ಹೋತಾ रहेगा तो अतीन्द्रिय सुख का अनुभव चाहते हुए भी नहीं कर पाएंगे. जो गायन ने अतीन्द्रिय सुख संगम युग का वरदान है, ये और किसी युग में नहीं होता, ये अब का अनुभव है. अगर अतीन्द्रिय सुख का अनुभव नहीं किया तो ब्राह्मण बनकर के क्या किया? ಕೇಳ್ತಿದ್ದಾರೆ ನೋಡಿ ಬಾಬೂರು. ಯಾರು ಮಾಯೆಗೆ ಅಧೀನರಾಗ್ತಿರ್ತಾರೆ, ಮಾಯೆ ವಶ, ದೇಹಾಭಿಮಾನ ವಶರಾಗಿ ನಡೆಯೋದಂದರೆ ಮಾಯೆಗೆ ವಶರಾಗಿ ನಡೆಯೋದು, ಗುಲಾಮಿ. ಅಂಥವ್ರು ಅತೀಂದ್ರಿಯ ಸುಖ ಏನು, ಆತ್ಮಾಭಿಮಾನಿ ಆಗೋ ಸುಖನೂ ಅನುಭವ ಮಾಡೋಕ್ಕಾಗಲ್ಲ. ಅತೀಂದ್ರಿಯ ಸುಖ ಬಾಬೂರು ಮಡಿಲು ದೂರದ ಮಾತವ್ರಿಗೆ. ಇದಕ್ಕಾಗಿ ಬ್ರಾಹ್ಮಣ ಆಗಿದ್ದ. ಕೇಳ್ತಿದ್ದಾರೆ ಬಾಬೂರು, ಬೀಕಿ ಏನಕ್ಕಾದ್ರಿ ನೀವು? ಬರೀ ದೇಹಾಭಿಮಾನದ ಗುಲಾಮಿಯಲ್ಲಿ ಇರೋದಿದ್ರೆ ಏನಕ್ಕಾದ್ರಿ ನೀವು ಬಂದ್ರಿ? ಏನಕ್ಕಿಲ್ಲಿ ಕೇಳ್ಕೋಬೇಕು. ನನಗೆ ನಾಚಿಕೆ ಆಗಬೇಕು. ನಾನಿಲ್ಲಿ ಬಂದು ಏನು ಸಾಧಿಸಿದ್ದೇನು, ಉದ್ಧಾರ ನಂದೇನು ಮಾಡ್ಕೊಂಡೆ? ಎಲ್ಲಿವರೆಗೂ ನಮ್ಮ ಬಗ್ಗೆ ನಾವು ಕಠಿಣ ದೃಷ್ಟಿ ಇಟ್ಕೊಳ್ಳಲ್ಲ, ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಮಗೆ ಚಾಟಿ ಹೊಡ್ಕೊಳ್ಳಲ್ವೋ, ಅಲ್ಲಿವರೆಗೂ ಸಂಸ್ಕಾರ ಜಿಡ್ಡಿಡ್ಕೊಂಡ್ಬಿಟ್ಟಿದೆ, ಮನಸ್ಸೂ ಬುದ್ಧಿನೂ ಕೊಳಕಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ಸತ್ಯತೆ ರಿಯಲೈಸ್ ಆಗಲ್ಲ. ಕೇರ್ಲೆಸ್ ಮಾಡ್ಕೊಂಡು ಒರೆಸ್ಕೊಂಡು ಹೋಗ್ತಾ ಇರ್ತಾರೆ.
ಸರಿಯಲ್ಲಲ್ಲ. ಎಷ್ಟು ಜನ್ಮಗಳ ನುಕ್ಸಾನ್ ಅನ್ನೋದು ಅವ್ರಿಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಮನ್ಮಥ ಪರಮತ ಆರಾಮ್ ಪಸಂದಿಯಾಗಿ ನಡೆಯೋದು ಈಸಿ. ಬಟ್ ಆದರೆ ಜನ್ಮ ಬೈ ಜನ್ಮ ಕೂಲಿಯಾಗಿ ಕೆಲಸ ಮಾಡುವಾಗ ಎಷ್ಟು ಕಷ್ಟ ಆಗುತ್ತಲ್ಲ, ಅದು ಯೋಚನೆಗೆ ಬರಲ್ಲ ಅವ್ರಿಗೆ. ಸ್ವಲ್ಪ ಸಮಯದ ಈ ಸಮಯದ ಒಂದು ಸ್ವಲ್ಪ ಪುರುಷಾರ್ಥದ ಪರಿಶ್ರಮ ಇಡೀ ಕಲ್ಪದಲ್ಲಿ ನಾನು ಆರಾಮಾಗಿ ಇರ್ಬೋದು ಅನ್ನೋ ಯೋಚನೆಗಳು ಬರಲ್ಲಲ್ಲ. ಎಂತಹ ದುರ್ಭಾಗ್ಯದ ವಿಷಯ ಇದು. ಅದಕ್ಕೆ ಬಾಬಾನೇ ಚಾಲೆಂಜ್ ಮಾಡ್ತಿದ್ದಾರೆ, ಬ್ರಾಹ್ಮಣರಾಗಿ ನನ್ನ ಮಕ್ಕಳಾಗಿ ಏನು ಪ್ರಯೋಜನ, ಏನು ಮಾಡಿದ್ರಿ? ಬ್ರಾಹ್ಮಣ ಜೀವನದಲ್ಲಿ ಅತೀಂದ್ರಿಯ ಸುಖ ಇದು ಒಂದೇ ಯುಗದ ವರದಾನ ಇದು. ಯಾಕೆಂದರೆ ಈಶ್ವರನ ಮಡಿಲಲ್ಲಿ ಮಾತ್ರ ಇಂದ್ರಿಯಾತೀತ ಸುಖ ಇರೋದು. ಇದನ್ನು ಮಾಡಿಲ್ಲ ಅಂದರೆ ಏನು ಮಾಡಿದ್ರಿ? ಏನಕ್ಕೆ BKCಗೆ ಬಂದಿದ್ದು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ? ಕೇಳ್ತಿದ್ದಾರೆ ಬಾಬೂರು, जो ब्राह्मणपन की विशेषता है अतीन्द्रिय सुख वो नहीं किया तो कुछ भी नहीं किया. इसी कारण सदैव ये देखो कि सदा अतीन्द्रिय सुख में रहते हैं. ನೀವು ಬ್ರಾಹ್ಮಣರಾಗಿ ಬ್ರಾಹ್ಮಣರ ವಿಶೇಷತೆ ನಿರಂತರದ ಅತೀಂದ್ರಿಯ ಸುಖದಲ್ಲಿ ಇಲ್ಲ ಅಂದರೆ ಮಕ್ಕಳಿಗೆ ಯೋಚನೆ ಮಾಡಿ, ನಾನು ಇಲ್ಲಿ ಬಂದು ಏನು ಮಾಡಿದೆ? ನೀವು ಏನಾದರೂ ಮಾಡ್ರಿ, ಇದೊಂದು ಅನುಭವ ಮಾಡಿಲ್ಲ ಅಂದರೆ ಅದೆಲ್ಲ ವ್ಯರ್ಥನೆ. ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾರೆ ಬಾಬೂರು. ಇದೊಂದು ಅನುಭವ ಮಾಡಿಲ್ಲ ಅಂದರೆ ನೀವು ಏನೂ ಮಾಡಲಿಲ್ಲ ಅಂದ್ಬಿಡ್ತಿದ್ದಾರೆ. ನಾನು ಹಾಡು ಸೇವೆ ಮಾಡಿದೆ, ಇಷ್ಟು ಭಾಷಣ ಮಾಡಿದೆ, ನಾನು ಹಂಗೆ ಮಾಡಿದೆ, ನಾನು ಇಷ್ಟೊಂದು ಕೆಲಸ ಮಾಡಿದೆ, ಎಲ್ಲ ಝೀರೋ. ಕೇಳಿಸ್ತಿದ್ಯಾ? ಮನೆಯಲ್ಲಿ ಕೂತ್ಕೊಂಡು ಅಟೆನ್ಷನ್ ಪ್ಲೀಸ್. ಬ್ರಾಹ್ಮಣ ಜೀವನದ ಇಷ್ಟು ದೊಡ್ಡ ವರದಾನ ಈಶ್ವರನ ಮಡಿಲಿನ ಅತೀಂದ್ರಿಯ ಸುಖ, ಈ ತಂದೆಯ ಸ್ವರೂಪದ ಏಕಾಗ್ರತೆ, ತಂದೆಯ ಮಡಿಲಿನ ಪಾಲನೆಯ ಸುಖ ಅನುಭವ ಮಾಡಲಿಲ್ಲ ಅಂದರೆ ನೀವೇನೋ ಮಾಡಲಿಲ್ಲ ಅಂತಿದ್ದಾರಲ್ಲ ಬಾಬೂರು. ಅದಕ್ಕೆ ಲೆಕ್ಕಪತ್ರ ಏನು ಇರಲ್ಲ, ಕೌಂಟ್ ಅಂತಿದ್ದಾರೆ. अच्छा ऐसे सदा फरमान पर चलने वाले, फरमान बरदार, सदा सोमान में रहने वाले, अल्प काल के विनाशी मान को त्याग करने वाले, सदा माननीय पूज्यनीय का पाठ प्राप्त करने वाले, ऐसे बाप पर सदा कुर्बान होने वाली आत्माएं, सदा सर्व के प्रति सम्मान दे स्नेह लेने वाली स्नेही आत्माओं को बाप दादा का याद प्यार और नमस्ते नमस्ते नमस्ते. ಕೇಳಿದ್ರೆ ಏನು ಹೇಳ್ತಿದ್ದಾರೆ ಬಾಬೂರು? ಸದಾ ತಂದೆಯ ಆಜ್ಞೆಯಲ್ಲಿ ನಡೀತಕ್ಕಂಥ ಆಜ್ಞಾಕಾರಿ ಮಕ್ಕಳಿಗೆ, ಸದಾ ಸ್ವಮಾನದಲ್ಲಿರ್ತಕ್ಕಂಥವರಿಗೆ, ಅಲ್ಪ ಕಾಲದ ವಿನಾಶಿ ಮಾನವನ್ನು ತ್ಯಾಗ ಮಾಡ್ತಾ ಮಾನನೀಯನಾಗ್ತಕ್ಕಂಥವ್ರು. ಮಾನ ತ್ಯಾಗ ಮಾಡೋದಂದರೆ ಅನ್ಯರಿಗೆ ಸನ್ಮಾನ ಕೊಡೋದು. ಸದಾ ಪೂಜ್ಯನೀಯರಾಗೋ, ಮಾನನೀಯ ಪೂಜ್ಯನೀಯರಾಗೋ ಪಾರ್ಟನ್ನು ಪ್ರಾಪ್ತಿ ಮಾಡಿಕೊಳ್ಳೋರು, ಸದಾ ತಂದೆಯ ಮೇಲೆ ಬಲಿಹಾರಿ ಆಗೋ ಆತ್ಮಗಳಿಗೆ ಸದಾ ಸರ್ವರ ಪ್ರತಿ ಸನ್ಮಾನದ ಭಾವನೆ, ಸ್ನೇಹದ ಭಾವನೆಯನ್ನಿಟ್ಟು ಸ್ನೇಹ ತಗೊಳ್ತಕ್ಕಂಥ ಸ್ನೇಹಿ ಆತ್ಮಗಳಿಗೆ ತಂದೆಯ ಪ್ರೀತಿ ನೆನಪು ಹಾಗೂ ನಮಸ್ತೆ ನಮಸ್ತೆ. ನಾವು ಮಕ್ಕಳ ತಂದೆಯ ಪ್ರತಿ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಬಾಬಾ, ಶುಕ್ರಿಯ. ಓಂ ಶಾಂತಿ. ನೋಡ್ರಿ, ಒಂದೇ ಒಂದು ಸ್ವಮಾನದ ಶಬ್ದ, ಸ್ವಮಾನ್, ಫರ್ಮಾನ್, ಸನ್ಮಾನ್, 3 ಶಬ್ದ ನೆನ್ಪಿಟ್ಕೊಂಬಿಟ್ರು ಇಡೀ ಮುರಳಿ ನೆನ ಬಂದ್ಬಿಡುತ್ತೆ. ಇಡೀ ಮುರಳಿಯ ಚಿಂತನೆ ಮಂಥನ ಮಾಡಿ ಸ್ವರೂಪ ಆಗೋದು ಈಸಿ ತಾನೆ? ಯೋಚನೆ ಮಾಡ್ರಿ.